ಇವತ್ತು ಪ್ರತಿಭಟನೆ ಏನು ಅಂದರೆ ಎರಡನೇ ಬಾರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಆಯ್ಕೆ ಆಗವ್ರೆ. ಅದು ಇತಿಹಾಸದಲ್ಲೇ ಯಾರು ಕೂಡ ರಾಜ್ಯದಲ್ಲಿ ಆಗಿದ್ದಿಲ್ಲ. ಅಂದು ಅರಸರವರು ಆಗಿದ್ದರು, ಇವತ್ತು ಸಿದ್ದರಾಮಯ್ಯ ಸಾಹೇಬರು ಆಗವ್ರೆ. ಆ ಹೊಟ್ಟೆ ಊರಿಗೆ ನಿರಂತರವಾಗಿ ಒಂದು ನಾಟಕ ಮತ್ತು ನಕಲಿ ಹೋರಾಟ ಬಿ ಜೆ ಪಿಯವರು ಒಂದು ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಬರಲಿ ಅಂತ ಹೋರಾಟ ಮಾಡ್ತವ್ರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮೈಸೂರಿಗೆ ಒಂದು ಅವಮಾನ ನಕಲಿ ಹೋರಾಟ ಮಾಡ್ತಾ ಇರೋದು ಬಿ ಜೆ ಪಿಯವರು. ಇದು ಸರಿ ಇಲ್ಲ. ಫಸ್ಟು ಅವರು ಹೋರಾಟ ಮಾಡಬೇಕಾಗಿರೋದು ಯಾರ ವಿರುದ್ಧ ಅಂದರೆ ಅವ್ರದ್ದೇ ಪಕ್ಷದ ವಿರುದ್ಧ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕೂಡ ಹೋಗಿ ಸ್ಟೇ ಮಾಡಿಸಿಲ್ಲ ಇಲ್ಲಿವರೆಗೂ. ಬೊಮ್ಮಾಯಿ, ಯಡಿಯೂರಪ್ಪ, ವಿಜೇಂದ್ರ, ಇನ್ನೂ ಅನೇಕ ಶಾಸಕರು, ಮುಖ್ಯಮಂತ್ರಿಗಳು ಎಲ್ಲರೂ ಕೋರ್ಟಲ್ಲಿ ಸ್ಟೇ ತಂದವ್ರೆ. ಏನಂತ? ಯಾವುದೇ ಕಾರಣಕ್ಕೂ ನನ್ನ ಸಿ ಡಿಗಳು ಬಿಡುಗಡೆ ಆಗಬಾರ್ದು ಅಂತ. ಕಾಂಗ್ರೆಸ್ಸಲ್ಲಿ ಯಾರು ಇದ್ದಾರಾ? ಫಸ್ಟ್ ಅಲ್ಲಿ ಹೋರಾಟ ಮಾಡಬೇಕು. ಇವತ್ತು ಯತ್ನಾಳು ಏನಂತ ಹೇಳಿದ್ದಾರೆ? ಒಂದು ಮುಖ್ಯಮಂತ್ರಿಗೆ ಹೈಕಮಾಂಡು 3,000 ಕೋಟಿ ಕೊಟ್ಟರೆ ಮಾತ್ರ ಆಗೋದು, ಮಿನಿಸ್ಟ್ರಿಗೆ 50 ಕೋಟಿ ಕೊಟ್ಟರೆ ಮಾತ್ರ ಆಗೋದು ಅಂತಾರೆ. ಅಲ್ಲೇ ಅವ್ರ ತಟ್ಟೆಲ್ಲೇ ದೊಡ್ಡ ಹೆಗಣ ಬಿದ್ದಿದೆ. ಅದನ್ನು ಬಿಟ್ಬಿಟ್ಟು ಅದನ್ನು ನೋಡ್ತಾ ಇಲ್ಲ ಇವರು. ಇಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಹೋರಾಟ ಮಾಡಿದ್ರೆ ನನಗೆ ಹೆಸರು ಆಗುತ್ತೆ, ಅದು ಇದು ಅಂತ ಹೋರಾಟ ಮಾಡ್ತಾರೆ. ಇವೆಲ್ಲ ನಿಲ್ಲಿಸಬೇಕು. ನಾವು ಕೂಡ ನಿಮ್ಮ 100 ಪಟ್ಟು ಹೋರಾಟ ಮಾಡಬಲ್ಲರು. ಆದರೆ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಯಾರು ಹೋರಾಟ ಮಾಡಬೇಡಿ, ಕಾನೂನಿದೆ, ಅಲ್ಲಿ ಹೋರಾಟ ಮಾಡೋಂತ ಹೇಳವ್ರೆ. ಅಷ್ಟು ದೊಡ್ಡ ಮನಸ್ಸಲ್ಲಿ ಹೇಳವ್ರೆ. ಆದರೂ ಕೂಡ ನಮಗೆ ಮನಸ್ಸಿಗೆ ನೋವು ತಡೆಯೋಕ್ಕಾಯ್ತಲ್ಲ. ಇವ್ರು ಯಾತಕ್ಕಾಗಿ ಹೋರಾಟ ಮಾಡ್ತವ್ರೆ? ಯಾವುದಾದ್ರು ನೀರಿಗಾಗಿ ಹೋರಾಟ ಮಾಡ್ತಾವ್ರಾ? ಬೇರೆದಕ್ಕಾದ್ರೂ ಹೋರಾಟ ಮಾಡ್ತಾವ್ರ? ಈಗ ತಪ್ಪಾಗಿದೆ, ಕೋರ್ಟ್ ಐತೆ, ಲೋಕಲ್ ಕೋರ್ಟ್ ಐತೆ, ಹೈಕೋರ್ಟ್ ಐತೆ, ಸುಪ್ರೀಂ ಕೋರ್ಟ್ ಇದೆ. ಇವರೇ ನ್ಯಾಯಾಧೀಶರಾ? ಕೋರ್ಟಲ್ಲಿ ಇದು ರಾಜ್ಯಪಾಲರಿಂದ ಲೋಕಾಯುಕ್ತದಲ್ಲಿ FIR ಆಗಬೇಕು ಅಂದರೆ ಆಗಿದೆ. ಕೋರ್ಟಲ್ಲಿ ನೋಡ್ಕೋತಾರೆ. ದೊಡ್ಡ ದೊಡ್ಡ ಲಾಯರ್ಗಳಿದ್ದಾರೆ ನಮ್ಮ ಕಡೆ, ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಬಂದೇ ಬರುತ್ತೆ ಸತ್ಯ. ಇವತ್ತು ಯಾರು ಮಾಡಿದ್ರೆ ತಪ್ಪು ಮಾಡೋರ? ಬಿ ಜೆ ಪಿಯವರು ಮೂಡಾದಲ್ಲಿ ಸಾವಿರಾರು ಇಟ್ಟು ಅವ್ಯವಹಾರ ಮಾಡೋರೆ. ಅದ್ರ ಬಗ್ಗೆ ಚಕಾರ ಎತ್ತುತ್ತಲ್ಲ? ಚಕಾರ ಅದ್ರ ಬಗ್ಗೆ ಎತ್ತುತ್ತಲ್ಲ? ಏನಕ್ಕೆ ಎತ್ತುತ್ತಲ್ಲ ನೀವು? ಒಬ್ಬರು ಒಂದು ಸಣ್ಣ ಮೆಂಬರ್ ಆದವರು ಒಂದು ದೊಡ್ಡ ಬಂಗ್ಲೆಯಲ್ಲಿ ಇರ್ತಾರೆ, ದೊಡ್ಡ ದೊಡ್ಡ ಕಾರ್ ತಗೋತಾರೆ. ಸಿದ್ದರಾಮಯ್ಯ ಸಾಹೇಬರು ಅವ್ರ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲ. ಅದರಲ್ಲೂ ಕೂಡ ಇದು ತಪ್ಪೇ ಮಾಡಿಲ್ಲ. ಯಾರೋ ತಪ್ಪು ಮಾಡಿರೋದಕ್ಕೆ ಇವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ, ನಕಲಿ ಡಾಕ್ಯುಮೆಂಟ್ಗಳನ್ನ ಸೃಷ್ಟಿ ಮಾಡಿ ಒಬ್ಬರು ರಾಜ್ಯಪಾಲರು BJP ವಕ್ತಾರರಂದೇ ರಚಿಸ್ತಾವ್ರೆ. ಏಕೆಂದರೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ರಾಜ್ಯಪಾಲರ ಮುಖಾಂತರ ಬ್ಲ್ಯಾಕ್ ಮೇಲ್ ಮಾಡ್ತವ್ರೆ. ಇದು ಕೂಡಲೇ ನಿಲ್ಲಿಸಬೇಕು. ಮುಂದಿನ ದಿನ BJPಗೆ ತಕ್ಕ ಪಾಠ ಜನ ಕಳಿಸ್ತಾರೆ. ಈ ಸತಿ ಹಿಂದುಳಿದ ವರ್ಗದವರು 2ನೇ ಸತಿ ಮುಖ್ಯಮಂತ್ರಿ ಆಗಿದೆ. ಇವ್ರಿಗೆ ಯಾಕೆ BJPಯವ್ರಿಗೆ ಇಷ್ಟೊಂದು ಹೊಟ್ಟೆ ಉರಿ? ನೀವು ಆಗ್ರಿ ತಾಕತ್ತಿದ್ರೆ. ಸಿದ್ದರಾಮಯ್ಯ ಸಾಹೇಬರು ಆಗಿರೋದು ಎಲ್ಲ ಜನಗಳ ಆಶೀರ್ವಾದದಿಂದ ಮತ್ತು ಶಾಸಕರಿಂದ, ಹೈಕಮಾಂಡಿಂದ. ನಿಮ್ಗೆ ಯಾಕ್ರಿ ಹೊಟ್ಟೆವ್ರಿ? ಇದು ಕೂಡಲೇ ನಿಲ್ಲಿಸಬೇಕು. ಹೋರಾಟ ಮಾಡೋದು. ಮುಂದಿನ ದಿನ ಏನಾದ್ರು ಹೋರಾಟ ಮಾಡಿದ್ರೆ ನಾವು ಕೂಡ ಉಗ್ರವಾದ ಪ್ರತಿಭಟನೆ ಹಮ್ಮಿಕೋತೀವಿ. BJP ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ಅವ್ರ ತಾಕತ್ತು ಏನು ಅಂತ ನಾವು ತೋರಿಸ್ತೀವಿ. ಇಲ್ಲ, ಕಾನೂನು ಬಾಹಿರ ಅಂತ ಏನು ಹೇಳೋಕ್ಕಾಗಲ್ಲ. ಅದು ಏನು ಮಾಡೋರೆ ಸರಿ ಅಂತಲೇ ಗೊತ್ತು. ಆದರೆ ಅದು ಕಾನೂನಲ್ಲಿ ಫೈಟ್ ಮಾಡ್ತೀವಿ. ಇವ್ರು ಯಾರು ಕೇಳೋಕ್ಕೆ? ಹೋಗಿ ಅಲ್ಲೇನು ಬ್ಲ್ಯಾಕ್ ಮೇಲ್ ಮಾಡೋದು? ಲೋಕಾಯುಕ್ತಕ್ಕೆ ಹೋಗಿ ಯಾಕೆ ಬ್ಲ್ಯಾಕ್ ಮೇಲ್ ಮಾಡಬೇಕು? ತಪ್ಪು ಅಲ್ವಾ? ಅಲ್ಲಿ ಪೊಲೀಸ್ದವರು ಅವ್ರನ್ನ ಅರೆಸ್ಟ್ ಮಾಡಬೇಕಿತ್ತು. ಅಲ್ಲಿಗೆ ಹೆಂಗೆ ಬಿಟ್ರು BJP ಕಾರ್ಯಕರ್ತರು ಒಳಗಡೆ ಲೋಕಾಯುಕ್ತ ಕಚೇರಿಗೆ? ಲೋಕಾಯುಕ್ತ ಕಚೇರಿಗೆ ಹೆಂಗೆ ಬಿಟ್ರು? ಸರ್, 40 ವರ್ಷದ ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ಅವರ ಪತ್ನಿ ಹೆಸರು ಹೊರಗಡೆ ಎಲ್ಲೂ ಕೇಳಿ ಬಂದಿಲ್ಲ, ಫೋಟೋ ಕೂಡ ಬಂದಿಲ್ಲ. ಈ ಒಂದು ವಿಚಾರದಲ್ಲಿ ಅವ್ರ ಹೆಸರು ಹೊರಗಡೆ ಕೇಳಿ ಬರ್ತಾ ಇದೆ. ಅವರು ಈಗ ಕೋರ್ಟಿಗೆ ಬರಬೇಕಾದ ಪರಿಸ್ಥಿತಿ ಎದುರಾಗಿದೆ. ನಿಜ, ಅವರು ತುಂಬ ಬೇಸರದಲ್ಲಿ ಇದ್ದಾರೆ. ಅವರು ಅಕ್ಕ ತಂಗಿರು ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಗೊತ್ತಾಗೋದು. ಆ ಮಾತಾಯಿನ ಯಾರೂ ಕೂಡ ರಾಜ್ಯದಲ್ಲಿ ನೋಡಿರಲಿಲ್ಲ. ಅಂದ್ಯದ್ರಲ್ಲಿ ಅವ್ರ ಹೆಸರು ತಂದು FIR ಮಾಡಿಸೋರು ಅಂದರೆ ಅವ್ರು ನಿಜವಾಗ್ಲೂ ಉದ್ಧಾರ ಆಯ್ತಾರ? ದೂರು ಕೊಟ್ಟಿರೋರು BJP ಪಕ್ಷದವ್ರಿಗೆ ಉದ್ಧಾರ ಆಯ್ತಾರ? ಆ ಮಾತಾಯಿ ಬಗ್ಗೆ ಕೊಟ್ಟವರಲ್ಲ. ಅವ್ರು ಹೆಡ್ತೀರ ಹೆಸರುಗಳು ರಾಜಕೀಯ ಪುಡಾರಿಗಳಲ್ಲಿ ಅವ್ರು ಹೆಡ್ತೀರ ಹೆಸರಲ್ಲಿ ಎಷ್ಟೆಷ್ಟು ಆಸ್ತಿ ಮಾಡೋರೆ ತಮಗೆ ಗೊತ್ತು. ಅವ್ರದ್ದು ಯಾವತ್ತಾದ್ರು ಸಿದ್ದರಾಮಯ್ಯ ಸಾಹೇಬರು ಯಾರ ಮೇಲಾದ್ರು ದ್ವೇಷದ ರಾಜಕಾರಣ ಮಾಡಿದಾರ? ಇಲ್ಲಿವರೆಗೂ ಯಾರ ಮೇಲೂ ಕೂಡ ಮಾಡಿಲ್ಲ. ಅಂಥದ್ರಲ್ಲಿ ಇಂಥ ಒಳ್ಳೆ ವ್ಯಕ್ತಿಗೆ ಇಷ್ಟೊಂದು ಕಾಡ್ತವ್ರೆ ಅಂದರೆ ನೀವೇ ನೋಡಿ. ಅವರು ನಿಜವಾಗ್ಲೂ ಯಾರು ಸಿದ್ದರಾಮಯ್ಯ ಸಾಹೇಬರ ಮೇಲೆ ಆರೋಪ ಮಾಡೋರೆ ಅವ್ರು ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಯಾವುದೇ ಕಾರಣಕ್ಕೂ ಸರ್ವನಾಶ ಆಗೋದಂತೂ ಖಚಿತ. ಯಡಿಯೂರಪ್ಪನವರು ರಾಜೀನಾಮೆ ಪಡೆದಂಥ ಸಿದ್ದರಾಮಯ್ಯನವರು
ಈಗ ಅವ್ರ ಮೇಲೆ ಆರೋಪ ಬಂದಿದೆ, ಹಾಗಾಗಿ ರಾಜೀನಾಮೆ ಕೊಡಿ ಅನ್ನೋದು ಬಿಜೆಪಿ ವಾದ. ಆರೋಪನೇ ಸುಳ್ಳು. ಈಗ ಆ ಕೇಸೇ ಬೇರೆ, ಈ ಕೇಸೇ ಬೇರೆ. ಅದೇ ಆ ಕೇಸೇ ಅದು ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ತಗೊಂಡಿದ್ರು. ಇವ್ರು ಜಮೀನು ಕೊಟ್ಟು ಇವ್ರು ಸೈಡ್ ತಗೊಂಡಿರೋದು ಎಲ್ಲಿ ತಪ್ಪು ಬರುತ್ತೆ? ತಪ್ಪೆಲ್ಲಿ ಬರುತ್ತೆ? ಯಾವುದೇ ಕಾರಣಕ್ಕೂ ತಪ್ಪು ಬರಲ್ಲ. ಅವರಾದರೂ ನೇರವಾಗಿ ಲಂಚ ತಗೊಂಡವ್ರು ಯಡಿಯೂರಪ್ಪನ ಮಗ. ಆ ಆರೋಪನೇ ಬೇಡ, ಅದೊಂಥರ ರೋಲ್ ಕಾಲ್ ಆರೋಪ. ಇದು ಇವರು ಲ್ಯಾಂಡ್ ಕೊಟ್ಟು ಮೂಡಾದವರೇ ಅದು ಬಿ ಜೆ ಪಿ ಸರ್ಕಾರ ಇರುವಾಗ ಅವ್ರಿಗೆ ಸೈಟ್ ಕೊಡಿರೋದು. ಆ ಥರ ಸೈಟು ಬಿ ಜೆ ಪಿ MLAಗಳು ಮೆಂಬರ್ಗಳು ಸಾವಿರಾರು ಸೈಟ್ ತಗೊಂಡವ್ರೆ. ಅದ್ರ ಬಗ್ಗೆ ಯಾರು ಚಕಾರ ಎತ್ತುತ್ತಲ್ಲ ಬಿ ಜೆ ಪಿಯವರು? ಯಾಕೆ ಚಕಾರ ಎತ್ತುತ್ತಲ್ಲ? ಮುಂದಿನ ದಿನ ಬಿ ಜೆ ಪಿ ಅಧಿಕಾರ ಇರುವಾಗ ಯಾರ್ಯಾರು ಎಷ್ಟೆಷ್ಟು ಸೈಟ್ ತಗೊಂಡವ್ರೆ ಅಷ್ಟೂ ಕೂಡ ಮಾಹಿತಿ ನಾನು ತಗೊಬಂದು ಮಾಧ್ಯಮ ಮುಖಾಂತರ ಎಲ್ಲರಿಗೂ ತೋರಿಸ್ತೀನಿ, ಪ್ರೆಸ್ ಮೀಟ್ ಮಾಡಿ.